ಕಾಣಿಸಿಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಒಂದೇ ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಪ್ರತ್ಯಕ್ಷರಾಗಿದ್ದಾರೆ. ಅಪರೂಪ ಅಂತ ಹೇಳ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಆದರೆ ಅಂತರ ಕಾಯ್ದುಕೊಂಡಿದ್ರು ಬಹಳ ವರ್ಷಗಳಿಂದ. ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ಆದರೆ ಕೆಲವೊಂದಿಷ್ಟು ರಾಜಕೀಯ ವಿಚಾರಗಳು ಅಂತರ ಕಾಯ್ದುಕೊಳ್ಳುವಂತೆ ಮಾಡಿತ್ತು. ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಒಂದು ತಯಾರಿ ಸಭೆ ಇತ್ತು. ಅಲ್ಲಿ ಇಬ್ಬರು ಕಾಣಿಸಿಕೊಂಡಿದ್ದಾರೆ. ಲಕ್ಷ್ಮೀ ಭವನದಲ್ಲಿ ನಡೆದಂಥ ಸಭೆಯಲ್ಲಿ ತಮ್ಮ ಸತೀಶ್ ಆಗಮನಕ್ಕಾಗಿ ಅರ್ಧ ಗಂಟೆ ಕಾದಿದ್ರು ರಮೇಶ್. ಮುಖಾಮುಖಿಯಾಗಿ ಪಕ್ಕದಲ್ಲಿ ಕುಳಿತರೂ ಕೂಡ ಒಬ್ಬರಿಗೊಬ್ಬರು ಮಾತನಾಡಲಿಲ್ಲ. ರಾಜಕೀಯ ಭಿನ್ನಾಭಿಪ್ರಾಯದಿಂದ ದೂರವೇ ಉಳಿದಿದ್ರು ಸಹೋದರರು. ಜಾತ್ರೆ ನಿಮಿತ್ತ ಒಂದೇ ಕಡೆ ಅಧಿಕಾರಿಗಳಿದ್ದರು, ಸಾರ್ವಜನಿಕರಿದ್ದರು. ಅವ್ರ ಜೊತೆಗೆ ಕೆಲವೊಂದಿಷ್ಟು ಚರ್ಚೆ ಆಯಿತು. ಜಾತ್ರೆ ಬಗ್ಗೆ ಚರ್ಚೆ ಆದರೂ ಕೂಡ ಪರಸ್ಪರವಾಗಿ ಮಾತಾಡಿಲ್ಲ ಜಾರಕಿಹೊಳಿ ಬ್ರದರ್ಸ್. ನೋಡಿ, ಅಕ್ಕಪಕ್ಕದಲ್ಲೇ ಇದ್ದಾರೆ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ. ಆದರೂ ಕೂಡ ಮಾತಿಲ್ಲ, ಕಥೆ ಇಲ್ಲ. ನೋಡಿ, ಅಣ್ಣ ತಮ್ಮಂದಿರು ಜಾರಕಿಹೊಳಿ ಬ್ರದರ್ಸ್ ಅಂತ ಬಂದಾಗ ರಾಜಕೀಯನೇ ಬೇರೆ, ಅವರ ಬಾಂಧವ್ಯಗಳು ಬೇರೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೇವೆ. ಒಬ್ರಿಗೊಬ್ಬರು ಬಿಟ್ಕೊಡಲ್ಲ, ಅವರು ಒಳಗೆ ಇರುತ್ತೆ, ರಕ್ತ ಸಂಬಂಧ ಅಂತ ಇದ್ದೇ ಇರುತ್ತೆ. ಆದರೆ ರಾಜಕೀಯವಾಗಿ ನೋಡೋದಾದರೆ ನಾವು ಸೈದ್ಧಾಂತಿಕವಾಗಿ ಅವರವರ ವಿಚಾರಗಳು ಬೇರೆ ಬೇರೆ. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿಯವರು ಅಣ್ಣ, ಅವರೇ ಹಿರಿಯರು. ಬಟ್ ಈಗ ಸತೀಶ್ ಜಾರಕಿಹೊಳಿ ಕೂಡ ಈಗಲೂ ಅದೇ ಸ್ಥಾನದಲ್ಲಿ ಅವ್ರನ್ನ ನೋಡ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಮಾತನಾಡಲಿಲ್ಲ. ಆದರೆ ಆ ಕೊಡುವಂಥ ಗೌರವ ಇದೆಯಲ್ವ, ಜೊತೆಗೆ ನಡೆಸ್ಕೊಳ್ಳುವಂಥ ರೀತಿ ಅದು ಹಾಗೆ ಮುಂದುವರೆದಿದೆ ಅನ್ನೋದು ಕೂಡ ನಮಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಂತಹ ಏನಾದರೂ ಇಬ್ಬರ ಮಧ್ಯೆ ಜಿದ್ದಿದ್ದರೆ, ಅಥವಾ ರಾಜಕೀಯವಾಗಿ ಇಬ್ಬರು ಸಹೋದರರು ಏನಾದರೂ ಬದ್ಧ ವೈರಿಗಳ ಥರ ಇದ್ದಿದ್ರೆ ಇಬ್ಬರು ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಯಲ್ಲಿ ಕಾಣಿಸಿಕೊಳ್ತಾನೆ ಇರಲಿಲ್ಲ. ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಅಂತ ಬಂದಾಗ ರಾಜಕೀಯದಿಂದಾಚೆಗೆ ನೋಡಿದಾಗ ಅವರೆಲ್ಲರೂ ಚೆನ್ನಾಗಿಯೇ ಇದ್ದಾರೆ. ಈಗ ಇಬ್ಬರು ಪಕ್ಕದಲ್ಲಿ ಕುಳಿತರೂ ಕೂಡ ಒಬ್ರಿಗೊಬ್ರು ಪರಸ್ಪರವಾಗಿ ಮಾತನಾಡಲಿಲ್ಲ. ಅಲ್ಲಿ ಹಿಂದೆ ಇದ್ದಂಥ ಅವರ ಆಪ್ತರು, ಕಾರ್ಯಕರ್ತರು ಏನಿದ್ದಾರೆ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತಾ ಅವರವ್ರ ಅಭಿಪ್ರಾಯವನ್ನು ಹೇಳ್ತಾ ಇದ್ದರು. ಅವ್ರ ಮೂಲಕ ಅವ್ರು ಹೇಳಿ ಮತ್ತೆ ನೆಕ್ಸ್ಟು ಅವರು ತಮ್ಮ ಅಭಿಪ್ರಾಯಗಳನ್ನು ಸಭೆಯಲ್ಲಿ ತಿಳಿಸ್ತಾ ಇದ್ರು.